ಹಾಯ್ ಫ್ರೆಂಡ್ಸ್, ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ, ಇಂದು 27/3/2026ಕ್ಕೆ ನಡೆದಿರ್ತಕ್ಕಂಥ 6ನೇ ತರಗತಿಯ ದ್ವಿತೀಯ ಭಾಷೆ ಇಂಗ್ಲೀಷ್ನ ಎಸ್ಸೆ 2 ಪರೀಕ್ಷೆ ಕೀ ಆನ್ಸರ್ಸ್ಗಳನ್ನು ನೋಡೋಣ. ತುಂಬ ಈಸಿ ಇತ್ತು. ಸೊ ಬೋರ್ಡ್ ಮಾದರಿ ಪ್ರಶ್ನೆ ಪತ್ರಿಕೆಗಳ ಜೊತೆಗೆ ನಾವು ಕೂಡ 2 ಪ್ರಾಕ್ಟೀಸ್ ಪೇಪರನ್ನು ಕೊಟ್ಟಿದ್ದೀವಿ. ನಮ್ಮ 2 ಪ್ರಾಕ್ಟೀಸ್ ಪೇಪರ್ದಿಂದ ತುಂಬಾ ಪ್ರಶ್ನೆಗಳು ಬಂದಿದ್ದಾವೆ. ಓಕೆ, ಸೊ ಯಾರೆಲ್ಲ ನೋಡಿದ್ದೀರಿ ಅವ್ರಿಗೆ ಗೊತ್ತಾಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆದಿರಿ. ನೆಕ್ಸ್ಟ್ ಎಸ್ಸು, ಸೈನ್ಸು ಮತ್ತು ಹಿಂದಿಗಾಗಿ ಕೂಡ ವಿಡಿಯೋಗಳನ್ನು ಲೈನಪ್ ಮಾಡಿದ್ದಾರೆ, ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ಈ ವಿಡಿಯೋವನ್ನು ಶುರು ಮಾಡೋಣ. ಮೊದಲ ಪ್ರಶ್ನೆ, ಎಸ್ ವಿಚ್ ಸೀಸನ್ ಇಸ್ ದ ಗ್ರಾಸ್ ಶಾಪರ್ ಆಫನ್ ಅಸೋಸಿಯೇಟೆಡ್ ವಿತ್ ಅಂತ ಕೇಳಿದರು. ಆಪ್ಷನ್ ಸಿ ಸಮ್ಮರ್ ಇಸ್ ದ ರೈಟ್ ಆನ್ಸರ್. ದ ಸೌಂಡ್ ಆಫ್ ದ ಹಾರ್ಸ್ ಈಸ್ ಅಂತ ಕೇಳಿದರೆ ಕುದುರೆಯ ಶಬ್ದ ಹೇಗಿರ್ತದೆ ಅಂತ ಕೇಳಿದರೆ ನೇ ಅಂತಕ್ಕದ್ದನ್ನು ಕರೆಕ್ಟಾಗಿರ್ತಕ್ಕಂಥ ಉತ್ತರ. ಆಮೇಲೆ ಕೊಟ್ಟಿರ್ತಕ್ಕಂಥ ಚಿತ್ರದ ಜೊತೆಗೆ ಸರಿ ಹೊಂದಾಣಿಕೆ ಆಗಿರ್ತಕ್ಕಂಥ ಪದ ಯಾವುದು ಅಂತ ಕೇಳಿದರು. ಅದು ಫ್ಲೈಟ್ ಅಟೆಂಡೆಂಟ್ ಅಂತ ಹೇಳ್ತಾರೆ. ಇನ್ನು ಒಬಾಮಾ ವಾಂಟ್ಸ್ ಎವ್ರಿ ಚೈಲ್ಡ್ ಟು ಗೋ ಟು ಅಂತ ಕೇಳಿದರೆ ಸ್ಕೂಲ್ ಈಸ್ ದ ರೈಟ್ ಆನ್ಸರ್. ಪ್ರತಿ ಮಗು ಕೂಡ ಶಾಲೆಗೆ ಹೋಗಬೇಕು ಅನ್ನೋದು ಬರಾಕ್ ಒಬಾಮಾ ಅವರ ಆಸೆ ವಿಚಾರ ಆಗಿತ್ತು. ಇನ್ನು ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಕೇಳಿದ್ದಾರೆ. ಕರೆಕ್ಟಾಗಿರ್ತಕ್ಕಂಥ ಫಿಲ್ ಇನ್ ದ ಬ್ಲ್ಯಾಂಕ್ಸ್ಗಳನ್ನು ನೀವೇನು ಮಾಡಬೇಕಪ್ಪ ಅಂತಂದರೆ ಬರಿಬೇಕಿತ್ತು. ಅದರಲ್ಲಿ ಒನ್ ಹೂ ಡಿಲಿವರ್ಸ್ ಅ ಲೆಟರ್ ಅಂತ ಕೇಳಿದ್ದಾರೆ. ಯಾರು ಪತ್ರಗಳನ್ನು ಕಳಿಸ್ತಾರೆ ಅಂತ ಕೇಳಿದ್ದಾರೆ. ಸೊ ಅದು ಉತ್ತರ ಏನಪ್ಪ ಅಂದರೆ ಪೋಸ್ಟ್ಮ್ಯಾನ್ ಈಸ್ ದ ರೈಟ್ ಆನ್ಸರ್. ಸೊ ಪೋಸ್ಟ್ಮ್ಯಾನ್ ಅಂತಕ್ಕದ್ದನ್ನು ಬರಿಬೇಕು. ಇನ್ನು ರೈಟ್ ದ ಯಂಗ್ ಒನ್ ಆಫ್ ದ ಗಿವನ್ ಆ್ಯನಿಮಲ್ ಅಂತ ಕೇಳಿದ್ದಾರೆ. ಓಕೆ, ಅದು ಕಾಫ್ ಅಂತಕ್ಕಂಥದ್ದಿತ್ತು ಚಿತ್ರದಲ್ಲಿರೋದು. ಇನ್ನು ನೀರ್ಜಾ ಭಾನೋಟ್ ವಾಸ್ ದ ಡಾಟರ್ ಡ್ಯಾಶ್ ರಮಾ ಭಾನೋಟ್ ಆ್ಯಂಡ್ ಹರೀಶ್ ಭಾನೋಟ್ ಅಂತ ಕೇಳಿದ್ದಾರೆ. ಇದು ಆಫ್ ಅಂತ ಬರಬೇಕು. ಅಂದರೆ ನೀರ್ಜಾ ಭಾನೋಟ್ ವಾಸ್ ದ ಡಾಟರ್ ಆಫ್ ರಮಾ ಭಾನೋಟ್ ಮತ್ತು ಹರೀಶ್ ಭಾನೋಟ್ ಅಂತಕ್ಕಂಥದ್ದು ಪ್ರಿಪೋಸಿಷನ್ಗೆ ಸಂಬಂಧಪಟ್ಟಂತೆ ಪ್ರಶ್ನೆ ಇದು ಇತ್ತು. ಇನ್ನು ಕರೆಕ್ಟಾಗಿರ್ತಕ್ಕಂಥ ಮಿಸ್ಸಿಂಗ್ ಓವೆಲ್ಸ್ಗಳನ್ನು ತುಂಬಬೇಕಾಗಿತ್ತು ಫ್ರೆಂಡ್ಸ್. ಅದೇನಾಗ್ತದಪ್ಪ ಅಂದರೆ ಚಾಂಪಿಯನ್ ಅಂತ ಆಗಬೇಕು. CHA ಓಕೆ, MP ಅದ ಐ ಮತ್ತು O ಅನ್ನೋದನ್ನು ತುಂಬಬೇಕಾಗಿತ್ತು. ಓಕೆ, ಇಲ್ಲಿ ಕೇವಲ ಎ ಬರಬೇಕು, ಇದು ಐ ಮತ್ತು O ಬರಬೇಕು. ಅಂದರೆ ಓವೆಲ್ ಸೌಂಡ್ಗಳನ್ನು ಮಾತ್ರ ತುಂಬಿ ವರ್ಡನ್ನು ಮಾಡಬೇಕು. ಚಾಂಪಿಯನ್ ಅನ್ನೋದು ಸರಿಯಾದ ಉತ್ತರ. 1 ಮಾರ್ಕರ್ ಕ್ವಶನ್. ರೈಟ್ ಎನಿ ಒನ್ ಕ್ವಾಲಿಟಿ ದ್ಯಾಟ್ ಯು ಲೈಕ್ ಇನ್ ಯುವರ್ ಮದರ್ ಅಂತ ಕೇಳಿದ್ದಾರೆ. ನಿಮ್ಮ ತಾಯಿಯಲ್ಲಿ ನೀವು ಇಷ್ಟಪಡ್ತಕ್ಕಂಥ ಯಾವುದಾದರೊಂದು ಗುಣ ಕೇಳಿದ್ದಾರೆ. ಸಿ ಈಸ್ ಕೇರಿಂಗ್. ಸೊ ಅವಳು ನಿಮಗೆ ಏನು ಮಾಡ್ತಾರಪ್ಪ ಅಂದರೆ ತುಂಬ ಕಾಳಜಿಯನ್ನು ವಹಿಸ್ತಾರೆ. ಸೊ ಸಿ ಈಸ್ ಕೇರಿಂಗ್ ಅಂತ ಬರೆದ್ರೆ ಆನ್ಸರ್ ಕಂಪ್ಲೀಟ್ ಆಗ್ತದೆ. ನೆಕ್ಸ್ಟ್, ರೀಅರೇಂಜ್ ದ ಗಿವನ್ ವರ್ಡ್ಸ್ ಇನ್ ಆಲ್ಫಾಬೆಟಿಕಲ್ ಆರ್ಡರ್ ಅಂತ ಕೇಳಿದ್ದಾರೆ. ಕೊಟ್ಟ ಪದಗಳನ್ನು ನೀವೇನು ಮಾಡಬೇಕು, ವರ್ಣಮಾಲೆ ಅಕ್ಷರಗಳಲ್ಲಿ ಜೋಡಿಸ್ತಾ ಹೋಗಬೇಕು. ಸೊ ಅದರಲ್ಲಿ ವೈಲ್ಡ್ ಅದ, ಎಕ್ಸೋಸ್ಕೆಲ್ಟನ್ ಅದ, ಟಾಕ್ಸಿಕ್ ಅದ, ಫಾರ್ಮರ್ ಅದ. ಸೊ ಫಸ್ಟ್ ಬರೋದು ಎಕ್ಸೋಸ್ಕೆಲ್ಟನ್ ಬರ್ತದೆ, ಫಾರ್ಮರ್ ಬರ್ತದೆ, ಟಾಕ್ಸಿಕ್ ಬರ್ತದೆ, ಆಮೇಲೆ ವೈಲ್ಡ್. ಅಂದರೆ ಫಸ್ಟ್ EFT ಲಾಸ್ಟ್ W, ಅದನ್ನೇ ಏನಂತ ಕರೀತಾರೆ, ಆಲ್ಫಾಬೆಟಿಕಲ್ ಆರ್ಡರ್ ಅಂತ ಕರೀತಾರೆ. ಮುಂದಿನ ಪ್ರಶ್ನೆ, ನೇಮ್ ದ ಫ್ಲೈಟ್ ದ್ಯಾಟ್ ವಾಸ್ ಹೈಜಾಕ್ಡ್ ಅಂತ ಕೇಳಿದ್ದಾರೆ. ಸೊ ನೀರ್ಜಾ ಭಾನೋಟ್ ಅವರ ಯಾವ ಒಂದು ವಿಮಾನ ಅಪಹರಣ ಆಗಿತ್ತು ಅಂತ ಕೇಳಿದ್ದಾರೆ. ಸೊ ಪ್ಯಾನ್ ಎಮ್ ಫ್ಲೈಟ್ 73, ಇದು ಇಂಪಾರ್ಟೆಂಟ್. ನಾವುಗಳು ಕೂಡ ಪ್ರಶ್ನೆನ ನಿಮಗೆ ಕೊಟ್ಟಿತ್ತು, ಅದನ್ನು ಚೆನ್ನಾಗಿ ನೋಡ್ಕೊಂಡು ಹೋಗಿ ಅಂತ. ಇನ್ನು ಹೌ ಮೆನಿ ಪೇರ್ಸ್ ಆಫ್ ಲೆಗ್ ಡಸ್ ದ ಗ್ರಾಸ್ ಶಾಪರ್ ಹ್ಯಾವ್ ಅಂತ ಕೇಳಿದ್ದಾರೆ. ಎಷ್ಟು ಜೊತೆ ಕಾಲುಗಳು ಇರ್ತವೆ ಅಂತ ಕೇಳಿದ್ದಾರೆ. 3 ಪೇರ್ಸ್ ಅಂತ ಕೇಳ್ತಾರೆ, 3 ಜೋಡಿ ಕಾಲುಗಳು ಸೊ ಗ್ರಾಸ್ ಶಾಪರ್ಗೆ ಇರ್ತದೆ. ಎಕ್ಸ್ಟ್ರಾಕ್ಟ್ಸ್ ಬರಿಬೇಕು. ಫಸ್ಟ್ ಕೇಳಿದ್ದಾರೆ ನೋಡಿ 13ರಲ್ಲಿ, ಐ ಆಮ್ ಸೋ ಪ್ರೌಡ್ ಆಫ್ ಯು ಬೋತ್ ಅಂತ ಕೇಳಿದ್ದಾರೆ. ಓಕೆನಾ, ಇದು ಬೋತ್ ಅಂತಕ್ಕಂಥದ್ದು ಏನು ಅಂತ ಕೇಳಿದರು. ಸೊ ಇದು ಮಾಲ್ಯಾ ಮತ್ತು ಶಶ ಅಂತ ಬರ್ತದೆ. ಏನು, ಮಾಲ್ಯಾ ಮತ್ತು ಶಶ ಅವರು ಅಂತಕ್ಕಂಥದ್ದು ಬರಾಕ್ ಒಬಾಮಾ ಅವರ ಮಕ್ಕಳವರು. ದ ಸ್ಪೀಕರ್ ಈಸ್ ದೇರ್ ಪೇರೆಂಟ್ ಆರ್ ಟೀಚರ್ ಅಂತ ಕೇಳಿದ್ದಾರೆ. ಸೊ ಅವರು ಪೇರೆಂಟ್. ಯಾರು, ಪೇರೆಂಟ್ ಅಂತಕ್ಕದ್ದನ್ನು ಬರಿಬೇಕು. ವಾಟ್ ಅ ಬ್ಯೂಟಿಫುಲ್ ಇನ್ಸೆಕ್ಟ್ ಅಂತ ಕೇಳಿದ್ದಾರೆ. ದಿಸ್ ವಾಸ್ ಸೇಡ್ ಬೈ ಅ ಚೈಲ್ಡ್ ಅಂತ ಕೇಳಿದ್ದಾರೆ. ನೆಕ್ಸ್ಟ್ ದ ಇನ್ಸೆಕ್ಟ್ ರೆಫರ್ ಟು ಅಂತ ಕೇಳಿದ್ದಾರೆ. ಗ್ರಾಸ್ ಶಾಪರ್ ಅಂತಕ್ಕದ್ದನ್ನು ಉತ್ತರದಲ್ಲಿ ಕೊಡಬೇಕು. ಇನ್ನು ಒಂದು ಪಿಕ್ಚರ್ ಇತ್ತು, ಆ ಪಿಕ್ಚರನ್ನು ನೀವು ಸರಿಯಾಗಿ ಕ್ಲೀನಾಗಿ ಅಬ್ಸರ್ವ್ ಮಾಡಿ ಈ ಥರನಾಗಿರ್ತಕ್ಕಂಥ 4 ಸಾಲು ಬರೆದ್ರು ನಿಮಗೆ ಅಂಕಗಳನ್ನು ಕೊಡ್ತಾರೆ. ಏನು ಬರೀಬೇಕಾಗಿತ್ತು, ದ ಪಿಕ್ಚರ್ ಶೂಸ್ 2 ಇನ್ಸೆಕ್ಟ್ಸ್ ಹ್ಯಾಪಿಲಿ ವರ್ಕಿಂಗ್ ಟುಗೆದರ್ ಇನ್ ಅ ಗಾರ್ಡನ್. ಒನ್ ಇನ್ಸೆಕ್ಟ್ ಈಸ್ ಗಿವಿಂಗ್ ಫುಡ್ ವೈಲ್ ದ ಅದರ್ ಈಸ್ ಕಲೆಕ್ಟಿಂಗ್ ಇಟ್ ಇನ್ ಅ ಬಾಸ್ಕೆಟ್. ಫ್ಲವರ್ಸ್ ಆ್ಯಂಡ್ ಅ ಬರ್ಡ್ ಕ್ಯಾನ್ ಬಿ ಸೀನ್ ಅರೌಂಡ್ ದೆಮ್ ಮೇಕಿಂಗ್ ದ ಸೀನ್ ಲವ್ಲಿ ಆ್ಯಂಡ್ ಬ್ಯೂಟಿಫುಲ್ ಅಂತ ಬರೆದ್ರೆ ಸೊ ನಿಮ್ಮ ಉತ್ತರ ಏನಾಗ್ತದಪ್ಪ ಅಂದರೆ ಕಂಪ್ಲೀಟ್ ಆಗ್ತದೆ. ಸೆಂಟೆನ್ಸ್ಗಳನ್ನು ಮಾಡಬೇಕು. ಕೊಟ್ಟ ಶಬ್ದಗಳನ್ನು ಕ್ಯಾರಿ ಅಂತ ಇದೆ. ಸೊ ಕ್ಯಾರಿ ಅಂತಕ್ಕಂಥ ಶಬ್ದವನ್ನು ಬಳಕೆ ಮಾಡಿ ಒಂದು ಸೆಂಟೆನ್ಸನ್ನು ಫ್ರೇಮ್ ಮಾಡಿದ್ರೆ ಐ ಕ್ಯಾರಿ ಮೈ ಸ್ಕೂಲ್ ಬ್ಯಾಗ್ ಎವ್ರಿ ಡೇ ಅಂತ ಇತ್ತು. ಓಕೆ, ನಾನು ಪ್ರತಿನಿತ್ಯ ನನ್ನ ಶಾಲೆ ಬ್ಯಾಗನ್ನು ನಾನೇ ಹೊತ್ತು ಒಯ್ಯುತ್ತೇನೆ ಅನ್ನೋದು ಆಗ್ತದೆ.
ಇನ್ನು ಪೀಪಲ್ ಕೇಳಿದ್ದಾರೆ, ಪೀಪಲ್ ಶುಡ್ ಹೆಲ್ಪ್ ಈಚ್ ಅದರ್ ಇನ್ ಟೈಮ್ಸ್ ಆಫ್ ನೀಡ್ ಅಂತ ಇದೆ. ಸೊ ಇದು ಕೂಡ ನೀವೇನು ಮಾಡಬೇಕು, ಪೀಪಲ್ ಜನರು ಅನ್ನೋದನ್ನು ಸ್ವಂತ ವಾಕ್ಯದಲ್ಲಿ ಬರಿಬೋದಿತ್ತು. ಇನ್ನು ವಾಟ್ ಆರ್ ದ ಸಫರಿಂಗ್ ಆಫ್ ದ ಪುವರ್ ಪೀಪಲ್ ಅಂತ ಕೇಳಿದ್ದಾರೆ. ಓಕೆ, ಬಡ ಜನರು ಯಾವುದರಿಂದ ಬಳಲ್ತಾ ಇದ್ದಾರೆ ಅಂತ ಕೇಳಿದ್ದಾರೆ. ಸೊ ಪುವರ್ ಪೀಪಲ್ ಲ್ಯಾಕ್ ಆಫ್ ಫುಡ್, ಆಹಾರದ ಕೊರತೆ, ಶೆಲ್ಟರ್ ಆಶ್ರಯ, ಪ್ರಾಪರ್ ಎಜುಕೇಷನ್ ಶಿಕ್ಷಣ, ದೇ ಆಲ್ಸೋ ಫೇಸ್ ಮೆನಿ ಹಾರ್ಡ್ಶಿಪ್ ಇನ್ ದೇರ್ ಡೈಲಿ ಲೀವ್ಸ್, ಪ್ರತಿನಿತ್ಯ ತನ್ನ ಜೀವನದಲ್ಲಿ ಅನೇಕ ಸಮಸ್ಯೆಗಳನ್ನು ಅವರು ಎದುರಿಸ್ತಾರೆ ಅಂತಕ್ಕದ್ದನ್ನು ನೀವು ಬರೆದ್ರೆ ಸೊ ನಿಮಗೆ ಮಾರ್ಕನ್ನು ಕೊಡ್ತಿದ್ರು. ಇನ್ನು ಪದ್ಯ ಇತ್ತು, ಪೋಯಮ್ ಕಂಪ್ಲೀಟ್ ಮಾಡಬೇಕು. ಅಲ್ಲಿ ಬಟರ್ಫ್ಲೈ ಫ್ಲೈಯಿಂಗ್ ಸೋ ಹೈ, ರೆಡ್ ಆ್ಯಂಡ್ ಬ್ಲೂ ಪ್ರಿಟಿ ಟು. ಸೊ ಇದರಲ್ಲಿ ಇರ್ತಕ್ಕಂಥ ಏನದವಪ್ಪ ಅಂತಂದ್ರೆ ರೈಮಿಂಗ್ ವರ್ಡ್ಸು ಫ್ಲೈ ಮತ್ತು ಹೈ ಬರ್ತದ, ಬ್ಲೂ ಮತ್ತು ಟು ಅಂತ ಬರ್ತದೆ. ಫ್ಲೈ ಹೈ, ಬ್ಲೂ ಮತ್ತು ಟು ಅಂತಕ್ಕಂಥದ್ದು ರೈಮಿಂಗ್ ವರ್ಡ್ಸ್ ಇರ್ತಕ್ಕಂಥ ಪದ. ಇನ್ನು ಲಾಂಗ್ ಕ್ವಶನ್ ಆನ್ಸರ್ ಕೇಳಿದ್ರು, ವಾಟ್ ಡಸ್ ಅಶೋಕ ಚಕ್ರ citation say about Nirja Bhanot? Answer: the Ashoka Chakra citation praises Nirja Bhanot for her bravery and selfless service. It states that she sacrificed her life while saving passengers during the hijacking. In what according to you special about Channaraya-Pattana toys? Channaraya-Pattana toys are special because they are handmade from wood and painted with natural colors. They are eco-friendly and very attractive. Why did Barack Obama write the letter to his children? Barack Obama wrote letter to his children to explain why he was running for president and to share his hopes for their future and the country. Do you like athlete William Rudolph? Explain anta kelidru. Yes, I like William Rudolph because she overcame illness and became a great athlete through hard work and determination. ಪದ್ಯ ಕೇಳಿದ್ದಾರೆ, ಕಂಪ್ಲೀಟ್ ದ ಫಾಲೋವಿಂಗ್ ಸ್ಟಾನ್ಸಾ ಕೇಳಿದ್ರು. ಅದರಲ್ಲಿ ಈ ಥರನಾಗಿರ್ತಕ್ಕಂಥದ್ದು ಇತ್ತು. ಅದರಲ್ಲಿ ಐ ಥಿಂಕ್ ಐ ಶಾಲ್ ನೆವರ್ ಸಿ ಅ ಪೋಯಮ್ ಲವ್ಲಿ ಆ್ಯಸ್ ಅ ಟ್ರೀ ಆ್ಯಂಡ್ ಟಿಯರ್ಸ್. ಸೊ ಇದು ಇತ್ತು ನೋಡಿ. ಸೊ ಇದನ್ನು ನೀವು ಬರೆದಿರ್ತೀರಾ ಅಂತ ಅಂದ್ಕೊಂಡಿದ್ದೀನಿ. ದ ಕ್ಲೇವರ್ ರ್ಯಾಬಿಟ್ ಬಗ್ಗೆ ಇತ್ತು. ಓಕೆ, ಅಲ್ಲಿರ್ತಕ್ಕಂಥ ಕ್ಲೇವರ್ ರ್ಯಾಬಿಟ್ ಬಗ್ಗೆ ಇರ್ತಕ್ಕಂಥ MCQಸ್ಗಳನ್ನು ಮಲ್ಟಿಪಲ್ ಚಾಯ್ಸ್ ಕ್ವಶನ್ ಇದ್ದು ಅವುಗಳನ್ನು ಆರಿಸಿ ಬರೀಬೇಕು. ವೈ ವೇರ್ ದ ಅನಿಮಲ್ಸ್ ಕಾರ್ಡ್ ಅಂತ ಕೇಳಿದರೆ, ದ ಲಯನ್ ಹಂಟೆಡ್ ದಮ್. ಹೂ ವಾಸ್ ಸೆಂಟ್ ಟು ದ ಲಯನ್ ಒನ್ ಡೇ? ಅ ರ್ಯಾಬಿಟ್. ವಾಟ್ ಡಿಡ್ ದ ರ್ಯಾಬಿಟ್ ಶೂ ದ ಲಯನ್ ಕೇಳಿದರು. ಈಸ್ ಅ ರಿಫ್ಲೆಕ್ಷನ್ ಇನ್ ದ ವೆಲ್. ವಾಟ್ ಅ ಕ್ವಾಲಿಟಿ ಹೆಲ್ಪ್ ದ ರ್ಯಾಬಿಟ್ ಸೇವ್ ದ ಅನಿಮಲ್ಸ್? ಕ್ಲೇವರ್ನೆಸ್ ಅಂತ ಇತ್ತು. ಇಷ್ಟು 6ನಲ್ಲಿರ್ತಕ್ಕಂಥ ಇಂಗ್ಲೀಷ್ನ ಒಂದು SA2 ಪರೀಕ್ಷಾ ಪ್ರಶ್ನೆ ಪತ್ರಿಕೆ ಕೀ ಆನ್ಸರ್ಸನ್ನು ಕೊಟ್ಟಿದ್ದೀನಿ. ಸೊ ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದಿತ್ತು ಮತ್ತು ಭಾಳ ಪ್ರಶ್ನೆಗಳು ಕೂಡ ನಾವು ಹೇಳೋದು ಬಂದಿತ್ತು ಅಂತ ಹೇಳ್ತಾ, ನೆಕ್ಸ್ಟ್ ಸೋಷಿಯಲ್ ಸೈನ್ಸ್ಗಾಗಿ ಬೇರೆ ಎಲ್ಲ ಸೈನ್ಸು ಮತ್ತು ಹಿಂದಿಗಾಗಿ ಕೂಡ ವಿಡಿಯೋಗಳನ್ನ ಹಾಕ್ತಾ ಇದ್ದೀವಿ. ಅವುಗಳನ್ನು ಸಹಿತ ನೋಡಿ ಅಂತ ಹೇಳ್ತಾ ವಿಡಿಯೋನ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ. ಹೆಚ್ಚಿನ ವಿಡಿಯೋಗಳು ನಮ್ಮ ಯೂಟ್ಯೂಬ್ ಚಾನಲ್ ಇದ್ದಾವೆ, ಅವು ನಿಮಗಾಗೆಲ್ಲ ವೆಯ್ಟ್ ಮಾಡ್ತಾ ಇದ್ದಾವೆ. ಅವುಗಳನ್ನು ನೋಡಿದರೆ ಖಂಡಿತವಾಗಿ ಒಳ್ಳೆಯ ಅಂಕಗಳು ನಿಮಗೆ ಸಿಗ್ತಾವೆ ಅಂತ ಹೇಳ್ತಾ, ಸೊ ನಾನು ಸಿಗ್ತೀನಿ ಇನ್ನೊಂದು ಹೊಸ ವಿಡಿಯೋದಲ್ಲಿ. ಸೊ ಅಂಟಿಲ್ ಟೇಕ್ ಕೇರ್, ಬಾಯ್. ಸೊ ಇದಕ್ಕಿರ್ತಕ್ಕಂಥ ಡೌಟ್ಗಳನ್ನು ತಾವುಗಳು ಏನು ಮಾಡ್ಬೋದು, ಕಮೆಂಟಲ್ಲಿ ನನಗೆ ಕೊಡ್ಬೋದು.